ಫೈನಲಿ ನಮ್ಮ ಮನೆಗೂ ಕೂಡ ಚೌಡೇಶ್ವರಿ ದೇವಿ ಕಳಸ ಬಂತು. ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ಸ್. ನಮ್ಮ ಅಣ್ಣನ ಮದುವೆ ಎಲ್ಲ ಮುಗಿದ್ಮೇಲೆ ಹೆಣ್ಣಿನ ಮೇಲೆ ಏನೋ ಶಾಸ್ತ್ರ ಇದೆ ಅಂದ್ಬಿಟ್ಟು ಮನೆ ತುಂಬಿಸ್ಕೊಂಡಿದ್ದ ತಕ್ಷಣ ಮತ್ತೆ ಊರಿಗೆ ಹೋದ್ರು. ಇನ್ನು ಬೆಳಗ್ಗೆ ನಮ್ಮ ಅವ್ರದ್ದು ಆ್ಯನಿವರ್ಸರಿ ಇತ್ತು. ಇನ್ನು ಟಿಫನಿಗೆ ಉಪ್ಪಿಟ್ಟನ್ನೆಲ್ಲ ಮಾಡ್ಕೊಂಡು ಇನ್ನು ಸಂಜೆ ಮೇಲೆ ನಮ್ಮ ತಿಪ್ಟೂರಿಗೆ ವಾಪಸ್ ಬರೋಣ ಅಂತ ಬರ್ತಾ ಇದ್ವಿ. ಬರ್ಬೇಕಾದ್ರೆ ಸಖತ್ತು ಜೋರು ಮಳೆ ಬಂದ್ಬಿಡ್ತು. ಇನ್ನೇನು ಮಾಡೋದು, ಹಂಗೋ ಹಿಂಗೋ ಅಂತ ಅಲ್ಲಿ ಇಲ್ಲಿ ಸ್ಟಾಪ್ ಹಾಕ್ಕೊಂಡು ಇನ್ನು ಸೀದಾ ನಮ್ಮ ತಿಪ್ಟೂರು ಕಡೆಗೆ ಬಂದಿದ ತಕ್ಷಣ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನನ್ನ ಮೈದನ ಜೊತೆ ಸ್ವಲ್ಪ ಕೇಕ್ ತರೋಣ ಅಂತ ಹೊರಗಡೆ ಬಂದಿದ್ವಿ. ಜನಾರ್ದನ್ ಬೇಕರಿಗೆ ಬಂದು ಕೇಕ್ನೆಲ್ಲ ತಗೊಂಡು ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ದಾಯಿತು. ಇನ್ನು ಮತ್ತೆ ಮಾರನೇ ಬೆಳಗ್ಗೆ ನಮ್ಮ ಚೌಡೇಶ್ವರಿ ದೇವಿದು ಇವತ್ತು ಕಳಸ ತರಬೇಕಾಗಿತ್ತು. ಅದಕ್ಕೆ ಬೆಳಗ್ಗೆನೇ ಪೂಜೆನೆಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಈ ಅಮಾವಾಸ್ಯೆ 13 ವರ್ಷಕ್ಕೊಂದ್ಸಲಿ ಬಂದಿದ್ಯಂತೆ. ಹಂಗೆ ನಮ್ಮ ಬಾಸ್ ದೇವಸ್ಥಾನಕ್ಕೆ ಹೋಗಿ ಶನಿ ಮಹಾತ್ಮ ದೇವಸ್ಥಾನಕ್ಕೂ ಹೋಗಿದ್ವಿ. ಇನ್ನು ಅಲ್ಲಿ ಫುಲ್ಲು ರಶ್, ಯಾಕೆಂದರೆ ಇವತ್ತು ಅವ್ರದ್ದು ಜಯಂತಿ ಇತ್ತಲ್ಲ. ಇನ್ನು ಅಲ್ಲೇ ಪ್ರಸಾದನೆಲ್ಲ ತಿನ್ಕೊಂಡು ಇನ್ನು ಸೀದಾ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಊರ ಕಡೆಗೆ ಬಂದಿದ ತಕ್ಷಣ ಹೆಂಗೂ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಇನ್ನು ಹೋಗಿದ ತಕ್ಷಣ ದೇವ್ರನ್ನೆಲ್ಲ ಕೇಳಿಕೊಂಡು ಆ್ಯಕ್ಚುಲಿ ನನಗೆ ತುಂಬ ಆಸೆ ಇತ್ತು ನಮ್ಮ ಮನೆಗೆ ಕಳಸ ಬರಬೇಕು ಚೌಡೇಶ್ವರಿ ದೇವಿದು ಅಂತ. ಏಕೆಂದರೆ ಪ್ರತಿಯೊಂದಕ್ಕೂ ಆ ತಾಯಿ ಮೇಲೇ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಏನೇ ಒಂದು ಒಳ್ಳೇದು ಕೆಟ್ಟದ್ದನ್ನು ಮಾಡಬೇಕು ಅಂದ್ರೆ ಆ ತಾಯಿ ಅಪ್ಪಣೆ ತಗೊಳ್ಳದೆ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಹೆಂಗೋ ತಾಯಿ ಆಶೀರ್ವಾದದಿಂದ ಫೈನಲಿ ನಮ್ಮ ಮನೆಗೆ ಕೂಡ ಕಳಸ ಬಂತು. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.